ಏನವ ಕೆಲಸ ಮಾಡಕ್ಕೆ ಅಂತ ಹೊಲ್ಟಾ? ಹೂಕಣ್ಮವ ಹಂಗೆ ನನ್ನ ಗಂಡನ ಅದೇನೋ ಕೆಲಸ ಕಳ್ಸಿದೆ ಅದಕ್ಕೆ ನೀ ಬರ್ಲಿ ಅಂತ ನಾನು ಕಾಯ್ತಾ ಇವನಿ. ಹಂಗೆ ನೀ ಬಂದ್ಬಿಟ್ರೆ ಅವ್ರನ್ನೂ ಕೆಲಸ ಕರ್ಕೊಂಡು ಹೋಗನಿ ಅಂತ ಕಾಯ್ತಾ ಇವನಿ. ಇನ್ನ ಇಲ್ವನ್ ಪಾಪಣ್ಣನ ಸಾಲ ಎಲ್ಲ ನಮ್ಮ ಕಡೆಯಿಂದ ತೀರೈತೆ ಕಣ್ಮವ. ಇನ್ನ ಅವ್ನು ಯಾವನೋ ಫ್ರೆಂಡ್ ಇಸ್ಕೊಂಡಿದ್ನಂತಲ್ಲ ಅವನ ಕಡೆ ಮಾತ್ರ ನೀ ತೀರ್ಬೇಕಷ್ಟೇ ಏನಿಯ. ಅದೊಂದು ಮುಗಿದ್ಬಿಟ್ರೆ ನಮ್ದು ಇನ್ನೇನು ಇಲ್ಲ ಕಣ್ಮವ. ನೀವು ಹೊಂಟ್ರ ಕೆಲ್ಸಕ್ಕೆ? ಹ್ಞೂ ಕಣವ, ಈಗ ಹೊಂಟೆ. ಸರಿ ಸರಿ ಹುಷಾರು, ಸರಿನಾ? ಒಳ್ಳೆ ತರವಾಗಿ ನೀನ್ ಸಂಸಾರ ನೀನ್ ಉಳಿಸ್ಕೊಳವ. ಮುಂದಕ್ಕೇನೋ ಮನೆಗಿನೇ ಕಟ್ಟೋದ್ರ ಬಗ್ಗೆ ವ್ಯವಸ್ಥೆ ಮಾಡೋಣ. ಈಗ ಹೆಂಗೋ ಬಂದಿದ್ಯಾ ಮನೆಗೆ, ನೀನ್ ಸಂಸಾರ ನೀನ್ ಉಳಿಸ್ಕೊಂಡು ಹೋಗ್ಬೇಕಷ್ಟೇ. ನೀನ್ ಯಾವುದಕ್ಕೂ ಹೆದರ್ಕೋಬೇಡ ಕಣವ. ಎದ್ರುಕಳ ಮಾತೇ ಇಲ್ಲ ಕಣಮವ. ಎದ್ರುಕಳದೇನೇ ಇಲ್ಲ ನಾನಂತನೂ ಏನಕ್ಕೂ. ನಮ್ಮೂರಾಗೆ ನೀ ಹುಟ್ಟು ಬಜಾರಿ ನಾನು. ನಮ್ಮೂರಾಗ ಹೋಗಿ ಕೇಳಿ ನನ್ನ ಹೆಸ್ರು ಹೇಳಿದ್ರೆ ನೀ ಗಡ 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 ನಡುಗ್ಬಿಡ್ತಾರೆ. ಅಷ್ಟು ಭಯ ಎಲ್ರಿಗೂ ನನಗೆ. ಹಂಗೆ ಇರ್ಬೇಕು ಈಗಿನ ಕಾಲದ ಹೆಣ್ಮಕ್ಳು ಅಂದ್ರೆ. ಸರಿ ಕಣವ, ನಾನು ಹೊರಡ್ತೀನಿ. ಟೈಮ್ ಆಯ್ತು. ಸರಿ ಮವ. ಲೇ, ನಾನು ನಿಮಗೋಸ್ಕರ ನೀ ಕಾಯ್ತಾ ಇದ್ದೆ, ಬಂದ್ರಾ? ಸರಿ ಸರಿ ನಡೀರಿ ಹೋಗೋಣ. ನಡೀರಿ ಸರ್ಸರ್ನ ಹೋಗೋಣ. ಕೆಲ್ಸಕ್ಕೆ ಹೇಳಿದ್ದೀನಿ ನಿಮ್ಮನ್ನು ಕರ್ಕೊಬಿಟ್ಟು ಬರ್ತೀನಿ ಅಂತ. ಬನ್ನಿ ಹೋಗ್ಬಿಟ್ಟು ಕೆಲಸ ದುಡ್ಕೊಂಡು ಹೆಂಗೋ ದುಡ್ಡು ಇಬ್ಬರಿಂದ ಒಂದು 500,000 ತಗೊಬಿಟ್ಟು ಬಂದ್ಬಿಟ್ರೆ ಮನೆ ಹೆಂಗೋ ಆಯ್ತದೆ. ನಡೀರಿ. ಇಲ್ಲಲೇ, ಬರೋಕ್ಕಾಗಕ್ಕಿಲ್ಲ ನಾನು. ಇವಾಗ ಆಗೋದಿಲ್ಲ ಬರೋಕ್ಕೆ. ಅದು ಅವನಲ್ಲ ನನ್ನ ಫ್ರೆಂಡು. ನನ್ನ ಮಗ ನನಗೆ ಮೋಸ ಮಾಡ್ಬಿಟ್ಟ. ನಾನು ಯಾಕಲೆ ಸಾಲ ತೀರಿಸ್ಲಿ? ತೀರ್ಸಿದ್ರೆ ನೀನು ತೀರ್ಸಲೇ. ಇಲ್ಲ ಅಂತ ಹೇಳಿದ್ರೆ ನಾನು ತೀರ್ಸಕ್ಕಿಲ್ಲ. ನೀನೇ 4 ತಿಂಗಳು ಅವನ ಹತ್ರ ನೀನೇ ಹೋಗಿ ಕೂಲಿ ಮಾಡ್ಬಿಡು, ಹಂಗೆ ಹಿಂಗೆ ಅಂತ ಹೇಳ್ದ. ಅದಕ್ಕೆ ಬಿಡು ತಾಗಿ ಇನ್ನೇನು ಮಾಡೋಕ್ಕಾಯ್ತದೆ. ಜೊತೆಗೆ ಸೇರಿ ಸಾಲ ಮಾಡಿರೋದು. ಅವನಂತೂ 3 ಬುಟ್ಟು ನಿಂತ್ಕೊಂಡವನಿ. ಅವನನ್ನ ಮೆಟ್ಟು ತಗೊಂಡು ಹೊಡೆದ್ರು ಅವನೇನು ತಲೆ ಕೆಡಿಸ್ಕೊಳಕ್ಕಿಲ್ಲ. ಅದೇ ನನಗೆ ಬೇಜಾರಾಯ್ತದೆ. ಅದಕ್ಕೆ ಇನ್ನೇನು ಮಾಡೋಕ್ಕಾಯ್ತದೆ. ಒಂದು 4 ತಿಂಗಳು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ತೀನಿ. ಏನ ಅವನ್ ಸಾಲ ತೀರ್ಸಲ್ಲ ಅಂದ ತಕ್ಷಣ ನೀನ್ ಸಾಲ ತೀರಿಸ್ತೀಯಾ? ಬೇವರ್ಸಿ ನನ್ನ ಮಗ ಮಂತ ಕರ್ಕೊಂಡೋಗಿ ಮಾಡ್ತೀನಿ ಬೇವರ್ಸಿಗೆ. ಯಾಕಂತೆ ಏನಕ್ಕಂತೆ ಅವನು ಸಾಲ ತೀರ್ಸಕ್ಕಿಲ್ಲ? ಅವ್ನು ಮಾಡಿರೋ ಸಾಲ ನೀರು ತೀರ್ಸಕ್ಕೆಲ್ಲ ನೀನೇನು ಅವ್ನು ಕಟ್ಕೊಬಿಟ್ಟಿದ್ಯಾ ಇಲ್ಲ ಇಕ್ಕೊಬಿಟ್ಟಿದ್ಯಾ? ಏಯ್ ನಡಿ ನೋಡ್ಕತೀನಿ ನಾನು. ಏಯ್ ಬ್ಯಾಡ ಸುಮ್ಕಿರೋ ನೀನು ಏನೇನೋ ಮಾತಾಡಕ್ ಹೋಗ್ಬೇಡ ನೀನು. ನೀನು ಸುಮ್ಮನೆ ಇದು ಮಾಡಬೇಡ ನೀನು. ಯಾಕೆ ಬೇಕು ಸುಮ್ಕೇನಿಯ? ಅವರೆಲ್ಲ ಸಂಬಂಧಿಕರೇನಿ ಆಗಬೇಕು. ಸಂಬಂಧಿಕರ ಮಧ್ಯೆ ಯಾಕೆ? ನಮ್ಮ ಅಪ್ಪಂಗೆ ಗೊತ್ತಾಯ್ತು ಅಂದ್ರೆ ನಮ್ಮ ಅಪ್ಪ ಸುಮ್ಮನೆ ನನ್ನನ್ನೇ ಬೈತದೆ. ನೀನು ಯಾಕೆ ಅವ್ರ ಸವಾಸ ಮಾಡಕ್ ಹೋಗಿದ್ದೆ ಬೇವರ್ಸಿ ಅಂತ. ಈಗ ನೀನು ಅವ್ರ ಮಂತ ಕರ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಇನ್ನೊಂದ್ಕಿತ ಬೆಂಡ್ ಎತ್ತು ಬಿಡ್ತೀನಿ ಅಷ್ಟೇ ನಿನಗೆ. ಮದ್ವೆ ಮುಂಚೆ ಹೆಂಗಿದ್ಲು, ಮದ್ವೆ ಆದ್ಮೇಲೆ ಮಾರಿ ಆಗವಳೆ. ಕರ್ಕೊಂಡೋಯ್ತೀನಿ. ಲೇ, ಇಲ್ಲಿಂದಾನೆ ಕಿರ್ಚದ್ ಬ್ಯಾಡ್ವೇ. ನೀನೇನು ಮನೆ ಒಳಗಡೆ ಹೋಗ್ಬಿಟ್ಟು ಮರವದಿ ಕಳೆ ಕಾಯ್ತದ? ಲೇ ಮಮ್ತಿ, ನೀನ್ ಅಳಿಯನ್ ಕರ್ಕೊಂಡು ಈಚೆ ಕಡೆಗೆ ಬಾರಲೇ. ಅಯ್ಯೋ ಎಷ್ಟು ಮಾತಾಡ್ತೀಯಾ? ಲೇ ಸುಮ್ಕಿರೇ. ನಿನ್ ಸೈಡು ನಿಂತ್ಕ ಸುಮ್ಕೇನಿಯಾ? ಲೇ ಯಾವಳ ನೀನು? ನನ್ನ ಹೆಸರು ಕರಿತೀಯನ್ಲೇ ನೀನು? ಏಯ್ ಕಂಡೀವ್ ನಿನ್ನ ಹೆಸರು ಕರಿತೀನಿ, ನಿಮ್ಮ ಅಪ್ಪನ ಹೆಸರು ಕರಿತೀನಿ, ಕರಿಯಲೇ ನೀನ್ ಅಳಿಯನ್ನ. ಏನ್ಲಾ ನಿನ್ ಹೆಂಡತಿಗೆ ಒಂದಿಷ್ಟು ನಿಗಾ ಇಲ್ದಿದಂಗೆ ಮಾತಾಡ್ತಾವಳೆ. ಏನ್ಲಾ ದೊಡ್ಡರ ಚಿಕ್ಕವರನ್ನ ಮರ್ಯಾದೆ ಇಲ್ದಿದಂಗೆ ಏನ ತಕೊಂಡ್ ಬಾರಿಸ್ಬೇಕಾ ಅವಳಿಗೆ? ಹೇಳ್ಬಿಡು. ನಾನ್ ಸುಮ್ನಿರಕ್ಕಿಲ್ಲ. ನನ್ನೇ ನೀನು ಹೆಂಗ್ ಮಾತಾಡಿಸ್ತಾವಳು ನೋಡ್ಲಾ? ಏಯ್ ಹಿಂಗ್ಯಾಕೆ ಕಿರ್ಚಾಡ್ತಾ ಇದ್ಯಾ? ಎಲ್ಲಾರು ನೋಡ್ತಾವ್ ನಮ್ಮನೇನಿಯಾ? ಏಯ್ ನೀನ್ ನಿಂತ್ಕ ಸುಮ್ಕೇನ್ಯಾ ಪಾಕಕ್ಕೆ. ಏನಾಯ್ತತೆ? ಏನಂತೆ? ನೋಡು ನನ್ನ ನೆನೆಯ ಏಕವಚನದಾಗ ಏನೇ ಹೋಗೆ ಬಾರೆ ಅಂತ ಹೇಳ್ಬಿಟ್ಟು ಮಾತಾಡಿಸ್ತಾವಳೆ ಇವಳು ಬಿತ್ರಿ. ನನ್ನೇ ನೆನೆಯ ಯಾವ ದೌಲತ್ ರಾಣಿ ಇವಳು? ಎಷ್ಟು ದೌಲತ್ ಇರ್ಬೇಡ ಇವಳಿಗೆ, ಲೋಪರ್ಗೆ. ಇವನೇನ ಮಹಾನ್ ಭಾವ? ಇವನಿಂದ ಏನು ನಿನ್ ಸಲನ ಹೋಗ್ಬಿಟ್ಟು ನನ್ ಗಂಡ ತಿರ್ಸ್ಬೇಕಾ? ನೋಡು, ಇದ್ ಗಂಡಸ್ರು ವ್ಯವಹಾರ. ನೀನು ಮದ್ಯಕ್ ಬರ್ಬೇಡ. ನೀನು ಈಗ್ಲೇ ಹೇಳಿದೀನಿ. ಏಯ್ ನನ್ ಸಂಸಾರದ ವಿಚಾರ ನೀನ್ ಕೊಡ್ಡಿ ಅಲ್ಲಾಡ್ಸ್ಬೇಡ. ನಾನು ಹೇಳಿದೀನಿ. ಏನ್ ಇಷ್ಟು ಜೋರಾಗಿ ಮಾತಾಡ್ತಾ ಇದೆಯಲ್ಲ? ಏನ್ ಬಾಯಿ ಐತಿ ಅಂತ ಹೇಳ್ಬಿಟ್ಟು? ಹೌದು, ನಾನು ಸಾಲ ತೀರ್ಸಕ್ಕಿಲ್ಲ. ನಿನ್ ಗಂಡನೇ ಸಾಲ ತೀರ್ಸ್ಬೇಕು, ನಿನ್ ಗಂಡನೇ ಎಲ್ಲ ಮಾಡ್ಕೋಬೇಕು. ಏನೇ ಮಾಡ್ತೀಯ ಇವಾಗ? ಏನ್ ಮಾಡಂಗಿದ್ಯಾ ಇವಾಗ ನೀನು? ನಾನ್ ಮಾಡಲ್ಲ ಅಂದ್ರೆ ಮಾಡಲ್ಲ. ಇವಾಗ ಏನ್ ಮಾಡ್ತೀಯ ಹೇಳು? ಏನ್ ಮಾಡ್ತೀಯಾ? ನಾನು ತೀರ್ಸಲ್ಲ. ನನ್ ಸಾಲ್ವಾ ನಿನ್ ಗಂಡನೇ ಕೂಲಿ ನಾಲಿ ಮಾಡಿ ಇನ್ನೂ 4 ತಿಂಗಳು ಕಷ್ಟಪಟ್ಬಿಟ್ಟು ತೀರಿಸ್ಲಿ ಅಷ್ಟೇ. ನೀನಿಯ ನಾನಂತೂ ತೀರ್ಸಕ್ಕಿಲ್ಲ ಅಂದ್ರೆ ತೀರ್ಸಕ್ಕಿಲ್ಲ. ಏನ್ ಮಾಡ್ತೀಯ ಹೇಳು? ಏನಾರ ಮಾಡ್ಕ ನೀನು. ನಾನ್ ತೀರ್ಸಕ್ಕಿಲ್ಲ. ಇವನ್ನೇ ಕಳ್ಸ್ಬಿಟ್ಟು ನಿನ್ ಗಂಡನೇ ತೀರ್ಸು. ಅಪ್ಪ ಸುನಿ ಸೊಸೆ ಅಲ್ವೇ? ನೋಡ್ದ ಹಿಂಗಿರ್ಬೇಕು. ಹೆಂಗ್ ಬಾಯಿ ಮಾಡ್ತಾವಳು ನೋಡು. ಯಪ್ಪ ಕಿವುಡಿ ಅಂತ ಕೇಳ್ಪಟ್ಟೆ, ನೆಟ್ಗೆ ಕೇಳಿಸ್ತದಂತೆ ಕಿವಿ. ಏನೋ ಮಿಸಿನ್ ಹಾಕ್ಸ್ಕೊಂಡವಳೆ ಅಂತ ಕೇಳ್ಪಟ್ನಪ್ಪ. ಹೋಗತ್ತ. ಅಲ್ಲಿ ನೋಡು ಲೆಕ್ಕ ಹಾಕು. ಹೆಂಗೆ ಅಂತ ಹೇಳ್ಬಿಟ್ಟು ಹೆಂಗೆ ಮಾತಾಡ್ತಾವಳೆ ಅಂತ ಹೇಳಿ ಲೆಕ್ಕ ಹಾಕು. ಅಲ್ಲ ಏನೋ ಮಾಡೋರು, ಅದಕ್ಕೆ ನೀನು ಅವಳು ಬಾಯಿ ಮಾಡ್ತಿರೋದು. ಜಾಸ್ತಿ ಅವತಾರ ಆಡ್ಬೇಡ. ನನ್ನ ಹತ್ರ ಇಟ್ಕೊಳಕ್ಕೆ ಬರ್ಬೇಡ ನೀನು. ನಾನ್ ಸುಮ್ನೆ ಅಲ್ವೇ ಅಲ್ಲ. ಏನೇ ಮಾಡ್ತೀಯಾ? ನೆಟ್ಟು ಕಿವಿ ಕೇಳ್ಸಲ್ಲ ಕಿವುಡಿ. ನಾನು ನಿಧಾನಕ್ಕೆ ಹೂ ಅಂದ್ರೆ ನೀನು ಕಿವಿನೇ ಕೇಳ್ಸಲ್ಲ ಕಿವುಡಿ. ನೀನು ನನ್ನ ಹತ್ರ ಮಾತಾಡಕ್ ಬರ್ತೀಯೇನೆ? ಏನೋ ಒಂದೇ ಲೋಪರ್ ನನ್ ಮಗ್ನೆ. ಅಯ್ಯೋಳಿ ಅಂದ್ರೆ ಅಪ್ಪ, ಎಲ್ರು ನನ್ನ ನೋಡ್ತಾವ್ರೆ. ಎಲ್ಲ ನನ್ನೇ ನೋಡ್ತಾವ್. ನೀನ್ ನನ್ನ ಚಾರ್ಜ್ ಹೊದ್ಬಿಟ್ಟೇನೆ. ಏನೇ ಬಿತ್ರಿ, ನನ್ನ ನಳಿಯಂಗೆ ನನಗೆ ಜಾಡ್ಸೋದಿತ್ಯೇನೆ ಲೋಪರ್ ನೀನು. ಕಿತ್ತೋದೊಳೆ ನ್ಯಾಯ ನೀತಿ ತರ ನೋಡಿದಂಗೆ ಇನ್ನೊಂದು ಅವತಾರ ಮಾಡ್ಕೊಂಡು ನೋಡ್ತೀಯನೆ ನೀನ್ ಬಿತ್ರಿ. ಲೇ ಬಿಲಾಲಿ, ನನಗೆ ಹೊಡಿತೀಯನೆ. ಅತ್ತೆ, ಇವಳು ಕಾಲ್ ತೆಗುಸ್ರಿ. ಲೋ, ಏನ್ಲ ಮಾಡ್ತಿದ್ಯಾ? ನೀನ್ ಹೆಂಡ್ತಿನ ರೌಡಿ ತರ ಬೆಳೆಸಿದ್ಯಲ್ಲೋ. ಎಳಕ ಬಾರ ಇವಳನ್ನ. ಲೇ ಜಾಸ್ತಿ ಮಾತಾಡ್ದೆ ಅಂದ್ರೆ ಇಲ್ಲಿಂದ ಜಾಡ್ಸ್ ಒದ್ದೆ ಅಂತಂದ್ರೆ ಬೇಬರ್ಸಿ ಹೋಗಿ ಉಳ್ಳಾಡ್ಬೇಕಾಯ್ತದೆ. ನ್ಯಾಯ ನೀತಿ ಏನು ಇಲ್ವೇನೆ ನಿನ್ಗೆ? ಏನು ಇಲ್ವಾ ನಿನ್ಗೆ ಹೇಳು? ಲೋಪರ್ ಬೆಡ್ಡಿಂಗ್ ತಗೊಬಿಟ್ಟು ಬಂದು
ಏಯ್ ನೀನೇ ಬಂದ್ಬಿಟ್ಟು ನೀನೇ ಹೊಡಿತಾ ಇದೆಯಲ್ವೇನೆ ನನಗೆ. ನೀನ್ ಯಾಕೆ ಹೊಡಿತಾ ಇದೀಯ ನನಗೆ? ನಾವೇನ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಲೇ ನಿನ್ನ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ಇತ್ಲಾಗ್ ಬಂದ್ಬಿಟ್ಟು ಸುಮ್ಕೆ ಹಿಂದೆಗಡಿಕೆ ಹಾ ಸುಮ್ನೆ ಬಂದ್ಬಿಟ್ಟು ನಾನು ಹೇಳೋದನ್ನ ನೀನ್ ಸುಮ್ ಕೇಳಿಸ್ಕೋಬೇಕು ಅಷ್ಟೇನಿಯಾ. ಇಲ್ಲ ಅಂದ್ರೆ ದೇವ್ರಣೆ ಕೇಳ್ತೀನಿ. ಊರಾಗ ಹೋಗಿ ಕೇಳು ನನ್ನ ಹೆಸರು ಏನು ಅಂತ ಹೇಳ್ಬಿಟ್ಟು ನಮ್ಮ ಊರಾಗೆ ನಾನು ಎಂತಳು ಅಂತ ಹೇಳ್ಬಿಟ್ಟು ಊರವ್ರಿಗೆ ಗೊತ್ತು. ನೀನ್ ಕಿತ್ತೋದಳಾದ್ರೆ ನಾನಂತೂ ಅರ್ಧೋದಳು 3 ಬುಟ್ಟೋಳು ನಾನು. ನಿನಗಿನ್ನ ಕಿತ್ತೋ ಕುಂತಿದ್ದೀನಿ ನಾನು. ಬ್ಯಾರೆ ಥರ ಅಲ್ಲ ನಾನು. ಇತ್ಲಾಗ್ ಸೈಡಿಗೆ ಬಾ. ನಾನು ಮಾತಾಡ್ತಿರೋದು ನಿನ್ನ ಅಳಿಯನ ಹತ್ರ ಅಷ್ಟೇನಿಯಾ, ನಿಂತಾಗಲ್ಲ. ಏಯ್ ಲೋಫರ್ ನನ್ನ ಮಗನೇ, ನ್ಯಾಯ ನೀತಿ ಧರ್ಮನ ನಿನ್ ಜನ್ಮದಾಗೂ ಇಲ್ವೇನ್ಲ? ನೋಡು, ಒಂದು ಪೈಲ್ವಾನ್ ಪಾಪಣ್ಣನ ಸಾಲ ತೀರಿಸ್ಬೇಕು. ಇಲ್ಲ ಮಗನೇ ಮುಚ್ಕೊಂಡು ಅಮ್ಮಿಕೊಂಡು ಅವ್ರ ಮನೆಗೆ ನೀನು 4 ಕಲ್ಲಿದ್ರು ಈ ತಿಂಗಳು ಕೂಲಿನಲ್ಲಿ ಮಾಡಬೇಕು. ನನ್ನ ಗಂಡ ಯಾಕಲೆ ಬತ್ತಾನೆ ಎದೊಳ ಮ್ಯಾಕೆ ಅವ್ನು ಹೇಳೋನೆ ಪೈಲ್ವಾನ್ ಪಾಪಣ್ಣ ಕರ್ಕೊಂಬಿಟ್ಟು ಬಂದು ಬಿಟ್ಬಿಟ್ರಿ ಅಂತ ಹೇಳ್ಬಿಟ್ಟು. ನೋಡು, ಅವನ ಹತ್ರಕ್ಕೆ ಬಂದಿನ ಮೇಲೆ ನನ್ನ ಜವಾಬ್ದಾರಿ ಉಳಿದಿರೋ 60,000 ಅಂತ ಹೇಳ್ಬಿಟ್ಟು ಹೇಳ್ಬೇಕು. ನನ್ನ ಗಂಡನ್ನ ಬಿಡುಗಡೆ ಮಾಡ್ಬೇಕು ಅಷ್ಟೇ ನೀನಿಯಾ. ಇಲ್ಲ ಅಂದ್ರೆ ಹೇಳುದ್ನಲ್ಲ ಏನು ಮಾಡಕ್ಕೂ ನನ್ನ ಸೈ. ನನ್ನ ಕತೆ ಇನ್ನೂ ಗೊತ್ತಿಲ್ಲ. ಲೇ ನಾನೇನಾದ್ರೂ ಎದ್ದೆ ಅಂತ ಹೇಳಿದ್ರೆ ದೇವ್ರಣೆ ನನ್ನ ನಿಜ ಒಂದು ಬುಟ್ಟೆ ಅಂದ್ರೆ ನಾನು ಸುಮ್ ಸೊರಗಕ್ಕಿಲ್ಲ ಅಷ್ಟೇನೆ. ಬುಡ್ಲಾ ಒಂದೇಟ್ ಬಿಡು ನನಗೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನನ್ನ ಮ್ಯಾಲೆ ಇವನು ಎಣ್ಣೆಂಗ್ಸ್ ಮೇಲೆ ಕೈ ಮಾಡ್ಬಿಟ್ಟ ನನ್ನ ಲೋಪರ್ ಲಪಂಗ ನನ್ನ ಮಗ ಅಂತ ಹೇಳ್ಬಿಟ್ಟು ಕ್ಯಾರ ಕಿತ್ತೋಗಂಗ್ ಕೊಡಿಸ್ತೀನಿ ಮಗನೇ. ನೋಡಿಲ್ಲ ಎದ್ದೊಳ್ಳ ಪೈಲ್ವಾನ್ ಪಾಪಣ್ಣ ಅಂತಕ್ಕೆ ಎದ್ದೊಳ್ಳ ಮ್ಯಾಕೆ ಎದ್ದೊಳ್ತೀನಿರು ಅದ್ ಯಾಕೆ ಹಿಂಗ್ ಕೈ ಅಂತಂದಿಯೇ. ನಾನ್ ನೋಡಿದ್ರೆ ಕೇಸ್ ಹಾಕ್ಬಿಡ್ತಾಳಂತೆ ಕೇಸು. ಅತ್ತೆ ಏನ್ ಮಾಡ್ತಿದ್ರೆ ಇವಳನ್ನ ಜುಟ್ಟು ಹಿಡ್ಕೊಂಡು ಎಳ್ಕೊಂಬಿಟ್ಟು ಬರ್ರಿ. ಲೇ ಗಂಡು ಬಿರಿ ರಾಕ್ಷಸಿ. ಲೇ ರಾಕ್ಷಸಿ ಸುಮ್ಕೆ ನೀ ಬುಡೆ ನನ್ನ ಅಳಿಯನ್ ಬುಡೆ ಅವ್ನ ಎಲ್ಗೂ ಬರಕಿಲ್ಲ ಬುಡೆ. ದೊಡ್ಡ ರಾಕ್ಷಸಿ ಇವಳು. ಸುಮ್ನೆ ಹಿಂದೆ ನಿಂತ್ಕೊಳ್ಳೋಣ. ನನಗೂ ಒಂದೊಂದು ಏಟು ಬಿಟ್ಬಿಟ್ರೆ ಯಾಕೆ ಬೇಕು. ಬುಡೆ ಬುಡೆ ಲೇ ಕಿತ್ತೋದೊಳೆ ಸುಮ್ನೆ ಹಿಂದೆಗಡೆ ಹೋಗಿ ನಿಂತ್ಕ. ಏನೋ ಅಲ್ಲುದ್ರೋಗ್ಬಿಟ್ಟು ಅಂದ್ರೆ ನನ್ನ ಮೇಲೆ ಬರಕಿಲ್ಲ. ಸುಮ್ನೆ ಹೋಗಿ ಹಿಂದ್ಗಡೆ ನಿಂತ್ಕ. ನಾನು ಸರಿ ಇಲ್ಲ. ನೀನ್ ಸರಿ ಇಲ್ಲ ಅಂದ್ರೆ ನಾನು ಸರಿ ಇಲ್ಲ. ನಾನು ನಿನಗೆ ಹಾಕೊಂಡು ರುಬ್ತೀನಿ ಅಷ್ಟೇ ನೀನಿಯ. ಯವ್ವ ಯವ್ವ ನನ್ ಜಡೆ ಯಾಕೆ ಹಿಡ್ಕೊಂಡಿದ್ಯಾ ಬುಡೆ. ಯವ್ವ ಯವ್ವ ಬುಡೆ. ಏನೋ ಇಬ್ರು ಬಿಡಕಿಲ್ಲ. ಇಬ್ರು ಆಟ ಆಡಿಸ್ತೀನಿ. ಈಗ ಪೈಲ್ವಾನ್ ಪಾಪಣ್ಣನ ಹತ್ರ ಬತ್ತಿಯಾ ಬರಕಿಲ್ವಾ ಹೇಳು. ಬತ್ತಿಯಾ ಹಿಂಗೆ ಎಳಕೊಂಡು ಓದ್ತಿರ್ಬೇಕು ಪೈಲ್ವಾನ್ ಪಾಪಣ್ಣನ ತಗೆ. ಬತ್ತಿಯಾ ಬರಕಿಲ್ವಾ? ಅಯ್ಯೋ ಬಿಡೆ ನನ್ ಕೂದ್ಲು ಬುಡೆ. ಅಯ್ಯವ್ವ ಅಯ್ಯೋ ಅಯ್ಯೋ ಕಿವುಡಿ ಅಂತಿದ್ರಲ್ಲೋ ಚೆನ್ನಾಗಿ ಕೇಳಿಸ್ತಾ ಐತೆ. ಬುಡೆ ಬುಡೆ ನನ್ ಕೂದ್ಲು ಬುಡೆ. ಲೇ ಬುಡೆ ನನ್ ಕೂದ್ಲ ಸರಿಯಾಗಿ ಹೇಳಿ ಸಿಕ್ಕವಳೆ. ನಿಜವಾಗೂ ಸ್ವಾಸ್ಯ ಅಂದ್ರೆ ಹಿಂಗೆ ಬಿಡ್ಬೇಕು. ಹೆಂಗ್ ಬಾಯಿ ಪಚಾರಿ ಮಾಡ್ತಾಳೆ ನೋಡು. ಅಲ್ಲ ಏನು ಪೈಲ್ವಾನ್ ಪಾಪಣ್ಣನ ಸಾಲದ ವಿಚಾರನೇನಿಯ ಸರಿಯಾಗಿ ಮಾಡೋಳು ನೋಡು. ಇನ್ನು ಸರಿಯಾಗಿ ರುಬ್ಬೇಕು ಹಾಕೊಂಡು. ಸರಿಯಾಗಿರೋಳೆ ಬಂದ್ಬಿಟ್ಟವಳು ಬಿಡು. ಸುಮೂರ್ ಮನ್ಗಂತೂ ಎಲ್ಲಾರು ಸೇರಿ ಗಿರಿಗಿಟ್ಲಿ ಆಡಿಸ್ತಾಳಂತೆ. ಹಾಕೊಂಡು ವಾಂಚ್ತಾಳಂತೆ. ಗಂಡು ಮನೆ ಕೆರೆತಾಗ ಹಾಕೊಂಡು ವಾಂಚಿದ್ಲಂತೆ. ಹೌದೇ? ಓ ಯಪ್ಪ 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 ಏನು ಒಳ್ಳೆಳು ನಿಧಾನ ಹಂಗೆ ಹಿಂಗೆ ಅಂತೇಳಿ ಮದುವೆ ಮಾಡ್ಕೊಂಡ್ರೆ ಇದೇನಿದು ರಾಕ್ಷಸಿದು ರುದ್ರಾವತಾರ ತಾಳ್ತಾಳಲ್ಲ. ಯವ್ವ ಇಷ್ಟೊಂದು ಬಾಯಿ ಬಜಾರಿ ಊರ್ ಬಜಾರಿ ಅಂತ ಗೊತ್ತಿರಲಿಲ್ಲ. ಇಬ್ಬಿಬ್ರು 3 ಜನನ ಹಂಗೆ ಒಂದೇ ಕಿತ್ತ ಹಾಕೊಂಡು ರುಬ್ತಾಳಲ್ಲ. ರಾಗಿ ಹಿಟ್ಟು ತಿಂದು ಬೆಳೆದವಳೆ ಅನ್ನಿಸ್ತದೆ. ಈಗ ಬತ್ತಿಯ ಬರಕಿಲ್ವ ಬೊಗಳಲೇ? ಬತ್ತಿಯ ಬರಕಿಲ್ವ? ಇಲ್ಲ ಅಂದ್ರೆ ನಾನು ನಿಜವಾಗಿ ಹೇಳ್ತಿರಲ್ಲ. ಇನ್ನು ಬೀದೇಗನು ಮಾನವರಿ ಕದ್ದಿ ಕಳೆದು ಬಿಡ್ತೀನಿ. ನೋಡ್ರಮ್ಮೋ ಅಂತ ಹೇಳ್ಬಿಟ್ಟು. ಏನು ಮಾನವರ್ವದಿಗೆಲ್ಲ ಎದ್ರಕಳ ಜನನೇ ಅಲ್ಲ ನಾನು. 3 ಬುಟ್ಟು ನಿಂತಿದ್ದೀನಿ ನಾನು. ಅಳಿಯಂದ್ರೆ ಏನೋ ಒಂದು ಕೊಪ್ಕಳಿ ಅಳಿಯಂದ್ರೆ ಇಲ್ಲ ಅಂದ್ರೆ ಕಾರುಗಿರು ತಂದು ಬಿಲ್ಡಪ್ ತಗೋತಾ ಇದ್ದೀರಾ. ಆ ಮರುವದಿನ ಹೊಂಟೋಯ್ತದೆ. ಏನೋ ಒಂದು ಕೊಪ್ಕಳಿ ಅಳಿಯಂದ್ರೆ ಅತ್ತೆ ದುಡ್ಡು ಕಟ್ಕೊಡ್ಬೇಕಾಯ್ತದೆ. ಒಪ್ಕಳಿ ಅಳಿಯಂದ್ರೆ ಏನೋ ಒಂದು ಕೊಪ್ಕಳಿ ಅಳಿಯಂದ್ರೆ ಹೇಳಿ ಬಿತ್ರಿ ಬಿಡಕ್ಕಿಲ್ಲ. ಒಪ್ಕಳಿ ಅಳಿಯಂದ್ರೆ ಎದ್ದೊಳಲೇ ಎದ್ದೊಳ ಪೈಲ್ವಾನ್ ಪಾಪಣ್ಣನ ಮಂತಕ್ಕೆ ಹೋಗೋಣ. ಎದ್ದೊಳಲೇ